ಆ ಬಾಕಿ ಕೊಡ್ತೀವಿ. ಅವ್ರ ಸರ್ಕಾರದಲ್ಲೇ ಕೊಡ್ತೀವಿ. ಅವ್ರು ಬಿಟ್ಬಿಟ್ಟು ಹೋಗಿದ್ರಲ್ಲ, ಯಾಕೆ ಬಿಟ್ಟು ಹೋಗಿದ್ರು? ಬಿಜೆಪಿ ಸರ್ಕಾರದಲ್ಲಿ ಕೇಳಲೇ ಇಲ್ಲ. ಕೇಳ್ದ ಪ್ರಶ್ನೆನ 500 ಕೋಟಿ ಬಿಟ್ಟೋಗಿದ್ರಲ್ಲಿ ಕೇಳಿದ್ರಿ? 700 ಕೋಟಿ ಬಿಟ್ಟೋಗಿ ಅದು ಆಯ್ತಪ್ಪ. ನೀವು ಅವ್ರು ಇರುವಾಗ ಅಧಿಕಾರದಲ್ಲಿದ್ದ ಕೇಳಿದ್ರ? 700 ಕೋಟಿ ಬಿಟ್ಟಿದ್ದು ಬಾಕಿ ಉಳ್ಕೊಂಡಿದ್ದೀರಲ್ಲ ಕೇಳಿದ್ರ? ಏನಂತ ಹೇಳಿದ್ರು? ಹೇಳಿದ್ರಿ? ನೋಡಯ್ಯ, ಕೇಳಪ್ಪ, ಇಲ್ಲಿ ಇದು ಬಿಜೆಪಿ ಅವ್ರ ಕಾಲದಲ್ಲಿ ಆಗಿರ್ತದೆ, ಕೊಟ್ಟಿರ್ತಕ್ಕಂಥ. ಫಸ್ಟ್ ನೀವು ತಿಳ್ಕೊಳ್ಳಿ, ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ. ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಬಿಜೆಪಿ ಅವರು. ನಮ್ಮ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. Did you follow? It is not that our land has been acquired. My wife's property has been acquired. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡ್ಬೇಕಲ್ಲ, ಲೀಗಲ್ ಆಗಿ ಕೊಡ್ಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯ್ತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತಂದು. ನಿಮ್ಗೇನು ನಿಯಮಾವಳಿಗಳಿದಾವೆ, ಸರ್ಕಾರದ ಏನು ಆದೇಶ ಇದೆ, ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು, ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ನಿಮ್ಗೆ ಸರಿಯಾಗಿ ಗೊತ್ತಾ? ಓಲಿ, ಯಾರು ಪ್ರಶ್ನೆ ಕೇಳಿದವ್ರು ಯಾರು? ನೀನು ಗೊತ್ತಾ ಸರಿಯಾಗಿ? ನಿಂಗೆ ಅಲ್ಲ, ಆರೋಪ ನಿನಗ್ ಗೊತ್ತಾ? ಓಲಿ, ನೀ ವೆರಿಫೈ ಮಾಡದ? ಅವ್ನು ಹೇಳೋದಲ್ಲ. ನನ್ ಕ್ಲಾರಿಫಿಕೇಶನ್ ನೀನು ಇನ್ವೆಸ್ಟಿಗೇಷನ್ ಮಾಡದ? ನೀನ್ ಇನ್ವೆಸ್ಟಿಗೇಷನ್ ಮಾಡ್ದೇನೆಯಾ? ಎಲ್ಲಿ ಮಾಡ್ದೆ? ಯಾರ ಜೊತೆ ಮಾತಾಡ್ದೆ? ನನ್ನ ಹತ್ರ ಕೇಳೋದು ಬೇರೆ. ನೀನ್ ಇನ್ವೆಸ್ಟಿಗೇಷನ್ ಮಾಡಿದ್ಯಾ? ಏನಂತ ಬಂತು ಇನ್ವೆಸ್ಟಿಗೇಷನ್ ಅಲ್ಲಿ? ನಿನ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಂತ ಬಂತು? ಅಕ್ವೈರ್ ಅಲ್ಲೇಯ? ಇನ್ವೆಸ್ಟಿಗೇಷನ್ ಮಾಡಿಲ್ಲ ನೀನಂತ ಬಿಡು. ಕೇಳಪ್ಪ, ಇಲ್ಲಿ 7 ಗಂಟೆ ಏನಾಗಿದೆ ಅಂತ ನನಗೆ ಕೇಳು. See, this particular piece of land is acquired, purchased by my brother-in-law, one Mallikarjuna. ಗೊತ್ತಾಯ್ತಾ? ಆ ಮಲ್ಲಿಕಾರ್ಜುನ ಏನ್ ಮಾಡ್ದ, ಅವನ ಸಿಸ್ಟರು, ನನ್ನ ವೈಫು, ಅವರಿಗೆ ಈ ಅರಿಶಿನ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ, ಅದನ್ನ ಕೊಟ್ಬಿಟ್ಟ. ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ, ದಾನ ಕೊಟ್ಟ. ಅದೇನ್ ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಗೊತ್ತಿಲ್ಲ ನನಗೆ, ನಮ್ ಜಮೀನನ್ನ ಸೈಟ್ ಮಾಡಿ ಹಂಚ್ಬಿಟ್ರು. ಗೊತ್ತಾಯ್ತಾ? ನೀವು ಹೇಳೋದು, ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯ್ತು, ಮೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗಿಬಿಟ್ರು. ನಮ್ಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದ? ಅದಕ್ಕೆ ಮೂಡಾದವ್ರು ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತಂದು. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತಿದ್ದಾರೆ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಹಂಗೆ ಬರೆಯುತ್ತೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.